ನಾಗರ ಪಂಚಮಿ ಪ್ರಯುಕ್ತ ವಿಶೇಷವಾಗಿ ಜೋನಿ ಬೆಲ್ಲ ಹಾಕಿ ಮಾಡಿರುವಂಥ ಕಡಲೆಬೇಳೆಯ ಪಾಯಸವನ್ನು ತುಂಬಾ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಅಲ್ರಿ. ನಾಗರ ಪಂಚಮಿ ಅಲ್ವಾ, ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಕಡಲೆಬೇಳೆ ಬೆಲ್ಲ ಹಾಕಿ ಪಾಯಸ ಮಾಡೋಣ ಅಂತ ಹೊರಟಿದ್ದೇನೆ. ನೋಡಿ, ನಾನೊಂದು 3 ಆಗೋಷ್ಟು ಪಾಯಸ ಮಾಡ್ತಾ ಇದ್ದೇನೆ ಅಷ್ಟೇ. ಕಡಲೆಬೇಳೆನ ತಗೊಂಡಿದ್ದೇನೆ, ಒಂದು 3/4 ಕಪ್ ಇದೆ, ಜಾಸ್ತಿ ಇಲ್ಲ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ಮೊದಲು ಇದೊಂಚೂರು ಆರಿಸ್ಬಿಟ್ಟು ನೀಟಾಗಿ ತೊಳ್ಕೊಂಡಿದ್ದೇನೆ. ನೀಟಾಗಿ 1-2 ಸರಿ ನೀರಲ್ಲಿ ತೊಳ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನ ಕುಕ್ಕರಲ್ಲಿ ಬೇಯಿಸ್ತೇನೆ. ಕುಕ್ಕರಿಗೆ ಇದನ್ನ ಹಾಕೊತಾ ಇದ್ದೇನೆ. ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅದಕ್ಕೆ ನಾನು ಕುಕ್ಕರಿಗೆ ಹಾಕೊತಾ ಇದ್ದೇನೆ. ಬೇಯಲಿಕ್ಕೆ ಒಂದು 2 ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಕಡಲೆಬೇಳೆ 3/4 ಕಪ್ ಇತ್ತು, ನೀರು ಇದೇ ಕಪ್ಪಲ್ಲಿ ನೋಡಿ 2 ಕಪ್ಪಷ್ಟು ಹಾಕೊಂಡಿದ್ದೇನೆ. ಇದಕ್ಕೆ ಉಪ್ಪೇನು ಹಾಕಲಿಕ್ಕಿಲ್ಲ, ನಾವು ಡೈರೆಕ್ಟಾಗಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 3 ವಿಷಲ್ ಹಾಕ್ಸೋಣ. ನೋಡಿ, ಕಡಲೆಬೇಳೆನ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೇಯಲಿ, ಒಂದು 3 ವಿಷಲ್ ಆಗಲಿ. ಹಾಗೆಯೇ ಈ ಪಾಯಸ ಮಾಡಲಿಕ್ಕೆ ನಮಗೊಂದು ಸ್ವಲ್ಪ ಅಕ್ಕಿ ಕೂಡ ಬೇಕಾಗುತ್ತೆ. ಇದು ಊಟ ಮಾಡುವಂಥ ಅಕ್ಕಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೇನೆ. ಒಂದು ಬೌಲಿಗೆ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೊಂದು ಸ್ವಲ್ಪ ಬಿಸಿನೀರನ್ನು ಹಾಕಿಬಿಟ್ಟು ಒಂಚೂರು ಹೊತ್ತು ನೆನೆ ಹಾಕಲಿಕ್ಕೆ ಬಿಡ್ತೇನೆ. ನೀವು ತಣ್ಣೀರಲ್ಲಿ ಹಾಕೋದಿದ್ರೆ ಪಾಯಸ ಮಾಡೋಕ್ಕಿಂತ ಒಂದು 2 ಗಂಟೆ ಮುಂಚೆ ರೈಸನ್ನು ನೀರಲ್ಲಿ ನೆನೆ ಹಾಕಿ. ಇಲ್ಲದಿದ್ದರೆ ಆವಾಗಲೇ ಬೇಕು ಅಂತಂದರೆ ಬಿಸಿನೀರು ಹಾಕಿ ಒಂದು 1/4 ಗಂಟೆ ಬಿಡ್ಬೋದು. ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಇರಲಿ ಇದು. ನೋಡಿ, ಕಡಲೆಬೇಳೆ ಬೆಂದಿದೆ. ಎಷ್ಟು ಬೇಕು, ಯಾವ ಹದ ಬೇಕು ಅಷ್ಟಕ್ಕೆ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಒಂದು ಪಾತ್ರೆ ತಗೊಂಡು ಕಡಲೆಬೇಳೆ ಮತ್ತು ಬೇಯಿಸಿರುವಂಥ ನೀರನ್ನು ಹಾಕಿ ಬಿಡ್ಬೋದು. ನೋಡಿ, ಕಡಲೆಬೇಳೆ ಬೇಯಿಸಿದ ನೀರು ಜಾಸ್ತಿ ಇದ್ದರೆ ಬೇಕಾದರೆ ಸ್ವಲ್ಪ ತೆಗೆದಿಡಿ. ಬಟ್ ಇದು ನಮಗೆ ಇಷ್ಟು ನೀರಿದ್ದರೆ ಪಾಯಸ ಹದ ಮಾಡುವಾಗ ಸರಿಯಾಗುತ್ತೆ. ಈಗ ಈ ಪಾಯಸಕ್ಕೆ ನಾವೊಂದು ಕಾಯಿ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಫ್ರೆಶ್ ಆಗಿ ತುರಿದಿಟ್ಟಿರುವಂಥ ಕಾಯಿ 1 ಕಪ್ಪಷ್ಟಿದೆ, ತಗೊಂಡಿದ್ದೇನೆ. ಒಂದು 2 ಮುಷ್ಟಿಯಷ್ಟು ಕಾಯಿ ತುರಿ ಸಾಕು. ಬೇಕಿದ್ರೆ ಜಾಸ್ತಿ ಹಾಕೋಬೋದು, ಜಾಸ್ತಿ ಮಾಡ್ಕೋಬೇಕು ಅಂತಂದರೆ. ನೋಡಿ, ಇಷ್ಟು ಹಾಕ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇದನ್ನೊಂದು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ನೆನೆ ಹಾಕಿದ್ದೀನಲ್ವ ರೈಸ್, ಇದನ್ನು ಕೂಡ ತೊಳೆದ್ಬಿಟ್ಟು ಆ ರೈಸನ್ನು ಕೂಡ ಇದಕ್ಕೆ ಹಾಕೊತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೇನೆ ಕಾಯಿ ತುರಿ ಮತ್ತು ಅಕ್ಕಿಯನ್ನು ಸೇರಿಸ್ಬಿಟ್ಟು. ಕೆಲವರು ಏನು ಮಾಡ್ತಾರೆ, ಕಾಯಿನ ರುಬ್ಬಿಟ್ಟು ಬರೀ ಹಾಲು ತೆಗೆದು ಹಾಕ್ತಾರೆ. ಬಟ್ ಯೂಶ್ವಲಿ ನಾವು ನಮ್ಮ ಕಡೆ ಸಾಂಪ್ರದಾಯಿಕವಾಗಿ ಮಾಡುವಾಗ ಈ ಥರ ಒಟ್ಟಿಗೆ ರುಬ್ಬಿಬಿಟ್ಟು ಇದನ್ನ ಹಾಕೊತೀವಿ ಪಾಯಸಕ್ಕೆ. ಕಡಲೆಬೇಳೆದು ರೆಡಿ ಇದೆಯಲ್ವ ಬೇಯಿಸಿ, ಅದಕ್ಕೆ ಇದನ್ನ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಯೂಶ್ವಲ್ ಆಗಿ ಕಡಲೆಬೇಳೆ ಪಾಯಸ ಜಾಸ್ತಿ ದಪ್ಪಗೆ ಬರಲ್ಲ, ತೆಳ್ಳಗೆ ಇರುತ್ತೆ. ಆದ್ದರಿಂದ ನೀವು ನೀರೇನಾದರೂ ಹಾಕಿ ಅಡ್ಜಸ್ಟ್ ಮಾಡೋದಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮತ್ತೆ ನೀರು ಹಾಕಲಿಕ್ಕೆ ಹೋಗಿಲ್ಲ. ಕಡಲೆಬೇಳೆ ಬೇಯಿಸಿದ ನೀರು ಮತ್ತು ಕಾಯಿದು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ವಲ್ವ ರುಬ್ಬಿಬಿಟ್ಟು ಅಷ್ಟೇ. ಇದಕ್ಕೆ 4-5 ಏಲಕ್ಕಿನ ಗುದ್ಬಿಟ್ಟು ಹಾಕೊತಾ ಇದ್ದೇನೆ. ಹಾಗೆಯೇ ಇದೊಂದು ಸ್ಪೆಷಲ್, ಇದು ಏನು ಅಂತಂದರೆ ಜೋನಿ ಬೆಲ್ಲ ಸಿಹಿಗೆ ಹಾಕೋಂಥದ್ದು. ಇದು ಉತ್ತರ ಕನ್ನಡದಲ್ಲಿ ತುಂಬ ಫೇಮಸ್. ಇದು ಸಿರ್ಶಿ ಈ ಕಡೆ ಎಲ್ಲ ಜಾಸ್ತಿ ಸಿಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಶುದ್ಧವಾಗಿರುವಂಥದ್ದು. ನನ್ನ ಫ್ರೆಂಡ್ ಒಬ್ಬರು ಮನೆಯಲ್ಲೇ ಮಾಡಿರೋದನ್ನು ನಾನು ತರಿಸಿರುವಂಥದ್ದು. ಈ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲ ಇರುತ್ತಲ್ವ, ಅದನ್ನ ಗುದ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬಹುದು. ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ನೀವು ರುಚಿಗೆ ಅಂದರೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬಹುದು. ಈ ಜೋನಿ ಬೆಲ್ಲ ಹಾಕಿದರೆ ಯಾವ ಥರ ಕಲರ್ ಬರುತ್ತೆ ನೋಡಿ ಪಾಯಸ. ಇವಾಗ ಇದನ್ನ ಬಿಸಿ ಮಾಡ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಸ್ಟವ್ ಹಚ್ಚಿ ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ಏನಂತಂದರೆ ನೀವು ಪಾಯಸ ಕುದಿಸುವಾಗ ಯಾವಾಗಲೂ ಅಷ್ಟೇ ಮಗ್ಸ್ತಾ ಇರಬೇಕು. ಅದು ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಅಂದರೆ ಕೆಳಗಡೆ ಗಟ್ಟಿ ಆಗುತ್ತೆ. ಸೊ ಸೌಟ್ ಹಾಕಿ ಮಗಿಸ್ತಾ ಇರಬೇಕು ಬಿಸಿ ಆಗ್ತಾ ಇದ್ದಂಗೆ. ಹಾಗೆಯೇ ಈ ಪಾಯಸಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ಯೂಶ್ವಲಿ ಬೆಲ್ಲದ ಪಾಯಸಕ್ಕೆ ನಾವು ಒಂಚೂರು ಉಪ್ಪು ಹಾಕೊತೀವಿ. ಕೆಲವೊಂದು ಸರಿ ಬೆಲ್ಲದಲ್ಲಿ ಉಪ್ಪಿರುತ್ತೆ, ಜೋನಿ ಬೆಲ್ಲದಲ್ಲಿ ಆ ಥರ ಇರಲ್ಲ. ಅದರಿಂದ ಒಂಚೂರು ಉಪ್ಪನ್ನು ಹಾಕೊತೀನಿ. ನೋಡಿ, ಪಾಯಸ ಕುದೀಲಿಕ್ಕೆ ಶುರುವಾಗಿದೆ.
ಕುದೀತಾ ಇದ್ದಂಗೆ ಇದು ಅಕ್ಕಿ ಹಾಕಿರೋದ್ರಿಂದ ನೋಡಿ ದಪ್ಪ ದಪ್ಪ ಆಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಕುದೀಬೇಕು. ಆ ಮೇಲ್ಗಡೆ ವೈಟ್ ಎಲ್ಲ ಕಾಣುತ್ತಲ್ಲ, ಅದೆಲ್ಲ ಹೋಗಬೇಕು. ಸ್ವಲ್ಪ ಹೊತ್ತು ಕುದೀಲಿ, ಮೀಡಿಯಮ್ ಉರಿ ಇಟ್ಕೊಳ್ಳಿ ಮತ್ತು ಮಗಿಸ್ತಾ ಇರಿ. ನೋಡಿ, ಕಡಲೆಬೇಳೆ ಬೆಲ್ಲದ ಪಾಯಸ ಚೆನ್ನಾಗಿ ಕುದೀತಾ ಇದೆ. ಕರೆಕ್ಟಾಗಿ ರೆಡಿಯಾಗಿದೆ. ಯಾವ ದಪ್ಪ ಬೇಕು ನಮಗೆ ಆ ದಪ್ಪಕ್ಕೆ ರೆಡಿಯಾಗಿದೆ ನೋಡಿ. ಇಷ್ಟು ಸಾಕು. ಈಗ ಸ್ಟವನ್ನು ನಾನು ಬಂದ್ ಮಾಡಿಬಿಡ್ತಾ ಇದ್ದೇನೆ. ಪಾಯಸ ರೆಡಿಯಾಗಿದೆ. ಈಗ ತುಪ್ಪದಲ್ಲಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕೋಬೇಕು. ಇದನ್ನ ನೀವು ಪಾಯಸ ಮಾಡೋಕ್ಕಿಂತ ಮುಂಚೆ ಕೂಡ ರೆಡಿ ಮಾಡ್ಕೊಂಡು ಇಟ್ಕೋಬಹುದು. ನೋಡಿ, ದ್ರಾಕ್ಷಿ ಮತ್ತು ಗೋಡಂಬಿ ಈ ಥರ ಕಲರ್ ಚೇಂಜ್ ಆಗಬೇಕು. ಇಷ್ಟು ಸಾಕು ಹುರಿದಿರೋದು. ನೋಡಿ, ರುಚಿಯಾಗಿರುವಂತಹ ಕಡಲೆಬೇಳೆಯ ಪಾಯಸ ರೆಡಿಯಾಗಿದೆ. ನೋಡಿದ್ರೇ ಟೆಂಪ್ಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಜೋನಿ ಬೆಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡಿದ್ದೇನೆ. ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.